ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪರ ಒಂದಲ್ಲ ಎರಡಲ್ಲ 100 ಕಾಂಗ್ರೆಸ್ನ ಶಾಸಕರಿದ್ದಾರಂತೆ. ಡಿಕೆಶಿ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಪರ ಒಂದಲ್ಲ ಎರಡಲ್ಲ 100 ಶಾಸಕರ ಬೆಂಬಲ ಇದೆ. ಡಿಕೆಶಿ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ. ರಾಮನಗರದ ಶಾಸಕನ ಮ್ಯಾಕ್ಸಿಮಮ್ ಬ್ಯಾಟಿಂಗ್ ಇದು. ಡಿಕೆ ಶಿವಕುಮಾರ್ ಪರ 100 ಮಂದಿ ಶಾಸಕರಿದ್ದಾರೆ. 100 ಮಂದಿ ಶಾಸಕರು ಸಿಎಂ ಬದಲಾವಣೆ ಆಗಬೇಕು ಎಂದು ಬಯಸಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬೆಂಗಳೂರಿನಲ್ಲಿರುವ ಹೊತ್ತಲ್ಲೇ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಪ್ತ ಶಾಸಕನ ಬಾಯಲ್ಲಿ ಸಿಎಂ ಬದಲಾವಣೆ ಬಗ್ಗೆ ತಾವೇ ಹೇಳಿಸಿದ್ರ ಡಿಕೆ ಶಿವಕುಮಾರ್. ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿರುವ ಹೊತ್ತಲ್ಲೇ ಡಿಕೆಶಿ ಒತ್ತಡದ ತಂತ್ರವನ್ನ ಹಾಕುತ್ತಿದ್ದಾರೆ. ಎಚ್ಸಿ ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ಮೂಲಕ ಹೇಳಿಕೆ ಕೊಡಿಸ್ತಾ ಇರುವಂತಹ ಡಿಕೆಶಿ 40 ಶಾಸಕರ ಸಭೆಯ ಹಿಂದೆ ಡಿಕೆ ಶಿವಕುಮಾರ್ ಮಾಡಿರುವ ತಂತ್ರ. ಡಿಕೆ ಶಿವಕುಮಾರ್ ಪರ 100 ಶಾಸಕರಿದ್ದಾರೆ. ಒಂದು ವೇಳೆ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ರಾಮನಗರದ ಶಾಸಕ ಇಕ್ಬಾಲ್ ಅವರು ಸಚಿವರಾಗಬಹುದಾ? ಆದರೂ ಕೂಡ ಯಾಕೆ ಹಿಂಗೆ ಬ್ಯಾಟ್ ಬೀಸ್ತಿದ್ದಾರೆ ಗೊತ್ತಿಲ್ಲ. ಇದು ಮಾತು, ಈ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಿನ ಹೈಕಮಾಂಡ್ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರ ಪರ ಎಷ್ಟು ಶಾಸಕರ ಬೆಂಬಲ ಇದೆ ಅನ್ನೋದು ದೆಹಲಿ ನಾಯಕರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾರ್ಯಾರು ತನ್ನತ್ತ ವಾಲಿದ್ದಾರೋ ಅಂತಹವರ ಬಾಯಲ್ಲಿ ಸುರ್ಜೇವಾಲರ ಸಾನ್ನಿಧ್ಯ ಮತ್ತು ಸುರ್ಜೇವಾಲರ ಸಮಕ್ಷಮದಲ್ಲಿ ಬಾಲಕೃಷ್ಣ ಹೇಳ್ತಾರೆ, ಮತ್ತೊಂದು ಕಡೆ ಇಕ್ಬಾಲ್ ಹುಸೇನ್ ಹೇಳ್ತಾರೆ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಎಲ್ಲಾ ತರಹದಲ್ಲೂ ಕೂಡ ಅರ್ಹರು, ಯೋಗ್ಯಸ್ಥರು. ಸೆಪ್ಟೆಂಬರ್ ತಿಂಗಳಿನೇನು ಹತ್ತತ್ರ ಇದೆ. ಡಿಕೆ ಶಿವಕುಮಾರ್ ಹೇಳಿ ಕೇಳಿ ಜ್ಯೋತಿಷ್ಯವನ್ನ ಅಪಾರವಾಗಿ ತುಂಬಾ ಆಳವಾಗಿ ನಂಬ್ಕೊಂಡು ಕೂತವರು. ಹಾಗಾಗಿ ಒಂದಷ್ಟು ಜ್ಯೋತಿಷ್ಯದಂತೆ ಭವಿಷ್ಯದಂತೆ ಸೆಪ್ಟೆಂಬರ್ ಅನ್ನ ನೀವು ಕೈ ಬಿಟ್ರೆ ಮುಂದೊಮ್ಮೆ ಯಾವತ್ತೂ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಸೆಪ್ಟೆಂಬರ್ ತಿಂಗಳನ್ನ ಅತ್ಯಂತ ಮನಸ್ಪೂರ್ವಕವಾಗಿ ಅಪ್ಪಿ ಹಿಡ್ಕೊಂಡು ಕೂತವ್ರೆ ಈಗ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ರಾಮನಗರದಿಂದ ಹೇಳಿಸೋದು ತನ್ನ ಬೆಂಬಲ ಶಾಸಕರ ಬಾಯಿಂದ ಹೈಕಮಾಂಡ್ ನಾಯಕರಿಗೆ ಅರ್ಥೈಸುವಂತಹ ಪ್ರಯತ್ನ ಆಯಿತು. ನಾನು ಹೇಳಿದ್ರೆ ಆಗಲ್ಲ, ಶಾಸಕರೇ ಹೇಳಿ ಅಂತೇಳಿ ಇಕ್ಬಾಲ್ ಹುಸೇನ್ ನೆನ್ನೆ ಒಂದು ಬಾಂಬ್ ಹಾಕಿದ್ರು. ಡಿಕೆಶಿ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಇದು. ಡಿಕೆ ಶಿವಕುಮಾರ್ ಪರ ರಾಮನಗರ ಶಾಸಕನ ಇನ್ನಿಲ್ಲದ ಕಸರತ್ತು. ಡಿಕೆ ಶಿವಕುಮಾರ್ ಪರ 100 ಮಂದಿ ಶಾಸಕರಿದ್ದಾರೆ. 100 ಮಂದಿ ಶಾಸಕರು ಸಿಎಂ ಬದಲಾವಣೆ ಆಗಬೇಕು ಎಂದು ಬಯಸಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬೆಂಗಳೂರಿನಲ್ಲಿರುವ ಹೊತ್ತಲ್ಲೇ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಪ್ತ ಶಾಸಕನ ಬಾಯಲ್ಲಿ ಸಿಎಂ ಬದಲಾವಣೆಯ ಬಗ್ಗೆ ತಾವೇ ಹೇಳಿದ್ರ. ರಾಮನಗರದ ಅಲ್ಪಸಂಖ್ಯಾತ ಮತಗಳು ಬರೋದಕ್ಕೆ ಡಿಕೆ ಶಿವಕುಮಾರ್ ಅವರ ಮುಖ ಕಾರಣನೋ, ಹೃದಯ ಕಾರಣನೋ, ಅಥವಾ ಸಿಎಂ ಸಿದ್ದರಾಮಯ್ಯನವರ ವರ್ಚಸ್ಸು ಕಾರಣನೋ ಅಂತ ಹೇಳಿ ಒಂದು ಸರ್ವೆ ಮಾಡಿದ್ರೆ ಇಕ್ಬಾಲ್ ಹುಸೇನ್ ದಿಗ್ಭ್ರಮೆಗೊಳಗಾಗ್ತಾರೆ. ಆ ಸತ್ಯ ಗೊತ್ತಿರಲಿ. ಇವೆಲ್ಲ ಸತ್ಯ ಗೊತ್ತಿದ್ದು ಕೂಡ ಡಿಕೆ ಶಿವಕುಮಾರ್ ಅವರ ಪರ ಬ್ಯಾಟ್ ಬೀಸ್ತಿದ್ದಾರೆ ಅಂದರೆ ಇಕ್ಬಾಲ್ ಹುಸೇನ್ ರವರಿಗೆ ಕಲ್ಪನೆಗೂ ಮೀರಿದ ಭರವಸೆಗಳು ಸಿಕ್ಕಿರಬಹುದು ಅಂತ ಹೇಳಿ ಅಲ್ಲಿನ ಜನ ಮಾತನಾಡ್ತಾ ಇದ್ದಾರೆ. ರಣದೀಪ್ ಸುರ್ಜೇವಾಲಾ ಬೆಂಗಳೂರಿನಲ್ಲಿದ್ರು. ಆ ಸಂದರ್ಭದಲ್ಲೇ ಡಿಕೆಶಿ ಪರ ಬ್ಯಾಟ್ ಬೀಸಿದ್ದು ರಾಮನಗರದ ಶಾಸಕರು. ಸೊ 40 ಶಾಸಕರ ಸಭೆ ಹಿಂದೆ ಡಿಕೆ ಶಿವಕುಮಾರ್ ಮಾಡಿರೋ ತಂತ್ರ ಇದೇನಾ? ಡಿಕೆ ಶಿವಕುಮಾರ್ ಪರ 100 ಶಾಸಕರು ಇದ್ದಾರಂತೆ. ಇದು ಇಕ್ಬಾಲ್ ಹುಸೇನ್ರ ಹೇಳಿಕೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಮಾಡಬೇಕು ಅಂತ ನಿಮ್ಮ ವಿಚಾರದಲ್ಲಿ ಕೂಡ ತಾವು ಮಾತನಾಡಿ, ನಾನು ಒಬ್ಬನೇ ಅಲ್ಲ ರೀ, ತಾವೇನಾದರೂ ಅವ್ರನ್ನ ಮನವಿ ಮಾಡ್ತೀರಾ ಸರ್? ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ MLAಗಳು, ಸುಮಾರು 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂಥೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಶಾಸಕರೆಲ್ಲರೂ ಒಂದು ಒಳ್ಳೆ ಆಡಳಿತ ಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಅವರು ಶ್ರಮ ಪಟ್ಟಿದ್ದಾರೆ, ಅವರು ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ.
ಅವತ್ತು ಇದ್ದಂಥ ಸನ್ನಿವೇಶ, ಅವರಿಗೆ ಕೊಟ್ಟಂಥ KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿ ಯಾವ ರೀತಿ ಇತ್ತು, ಪಕ್ಷ ಇವತ್ತು ಯಾವ ರೀತಿ ಪಕ್ಷ ಸಂಘಟನೆ ಆಗಿದೆ, ಎಷ್ಟು ಶಕ್ತಿ ಬಲವಾಗಿ ಎಷ್ಟು ರೀತಿಯಲ್ಲಿ ಬೆಳೆದಿದೆ, ಎಷ್ಟು ಎತ್ತರಕ್ಕೆ ಬೆಳೆದಿದೆ, ಇದಕ್ಕೆ ಕಾರಣಕರ್ತರು ಯಾರು ಅಂತೇಳಿ ಎಲ್ರಿಗೂ ಮನವರಿಕೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಧ್ವನಿಗೂಡಿಸಿ ಅವ್ರ ಜೊತೆಲಿ ಇರ್ತಾರೆ. ಈಗಲೇ ಅವ್ರ DK ಶಿವಕುಮಾರ್ ಅವರು CM ಮಾಡಬೇಕು ಅಂತ ನಿಮ್ಮಂತ ವಿಚಾರದಲ್ಲಿ ಕೂಡ ತಾವು ಮಾತನಾಡಿ. ನಾನು ಒಬ್ಬನೇ ಅಲ್ಲ ರೀ, ತಾವೇನಾದ್ರೂ ಅವ್ರನ್ನ ಮನವಿ ಮಾಡ್ತೀರಾ ಸರ್? ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ MLAಗಳು, ಸುಮಾರು 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂಥೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಶಾಸಕರೆಲ್ಲರೂ ಒಂದು ಒಳ್ಳೆ ಆಡಳಿತ ಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಅವರು ಶ್ರಮ ಪಟ್ಟಿದ್ದಾರೆ, ಅವರು ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.